ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್ ಎಂದರೆ ಅನೇಕರಿಗೆ ಒಂದು ಕಬ್ಬಿಣದ ಕಡಲೆ ಅಥವಾ ಯಾವುದೋ ದೊಡ್ಡ ಜೂಜಾಟ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಇದನ್ನು ಒಂದು ದಿನನಿತ್ಯದ ಸರಳ ಉದಾಹರಣೆಗಳೊಂದಿಗೆ ಅರ್ಥ ಮಾಡಿಕೊಂಡರೆ ಇದಕ್ಕಿಂತ ಆಸಕ್ತಿದಾಯಕ ಮತ್ತು ಲಾಭದಾಯಕ ವಿಷಯ ಮತ್ತೊಂದಿಲ್ಲ. ಬನ್ನಿ, ಒಂದು ಮಜವಾದ ಕಥೆಯ ಮೂಲಕ ಷೇರು ಮಾರುಕಟ್ಟೆ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯೋಣ. ಷೇರು ಎಂದರೇನು? ಕಲ್ಪಿಸಿಕೊಳ್ಳಿ, ನೀವು ತುಂಬ ರುಚಿಯಾದ ಬಿರಿಯಾನಿ ಮಾಡುತ್ತೀರಿ ಮತ್ತು ಚಿಕ್ಕಮಗಳೂರಿನಲ್ಲಿ ಮಲೆನಾಡು ಬಿರಿಯಾನಿ ಹೌಸ್ ಎಂಬ ಹೋಟೆಲ್ ಪ್ರಾರಂಭಿಸಲು ನಿರ್ಧಾರ ಮಾಡ್ತೀರಿ. ಹೋಟೆಲ್ ಶುರು ಮಾಡಲು ನಿಮಗೆ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಆದರೆ ನಿಮ್ಮ ಬಳಿ ಇರುವುದು ಕೇವಲ 2 ಲಕ್ಷ ರೂಪಾಯಿ ಮಾತ್ರ. ಉಳಿದ 8 ಲಕ್ಷಕ್ಕೆ ಏನು ಮಾಡುತ್ತೀರಿ? ಬ್ಯಾಂಕ್ ಸಾಲ ತಂದರೆ ಬಡ್ಡಿ ಕಟ್ಟಬೇಕು. ಬದಲಿಗೆ ನೀವು ನಿಮ್ಮ 8 ಜನ ಸ್ನೇಹಿತರನ್ನು ಭೇಟಿಯಾಗಿ ಹೇಳುತ್ತೀರಿ, ನನ್ನ ಹೋಟೆಲ್ನಲ್ಲಿ ತಲಾ 1 ಲಕ್ಷ ರು ಹೂಡಿಕೆ ಮಾಡಿ. ಅದಕ್ಕೆ ಪ್ರತಿಯಾಗಿ ಹೋಟೆಲ್ನ ಒಡೆತನದಲ್ಲಿ ನಿಮಗೆ ಪಾಲು ಕೊಡುತ್ತೇನೆ, ಷೇರು ಕೊಡುತ್ತೇನೆ. ಹೋಟೆಲ್ ಲಾಭ ಮಾಡಿದರೆ ಆ ಲಾಭದಲ್ಲಿ ನಿಮಗೂ ಕೂಡ ಪಾಲು ಸಿಗುತ್ತದೆ. ಇದಕ್ಕಾಗಿ ನಿಮ್ಮ ಸ್ನೇಹಿತರು ಒಪ್ಪುತ್ತಾರೆ. ಈಗ ನಿಮ್ಮ ಹೋಟೆಲ್ನ ಒಟ್ಟು ಮೌಲ್ಯವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಆ ಪ್ರತಿಯೊಂದು ಭಾಗವನ್ನೇ ಷೇರು ಎಂದು ಕರೆಯುತ್ತಾರೆ. ಹಣ ಉಳಿದ ನಿಮ್ಮ ಸ್ನೇಹಿತರು ಆಗ ಆ ಕಂಪನಿಯ ಷೇರುದಾರರಾಗಿರುತ್ತಾರೆ, ಅಂದರೆ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಷೇರು ಮಾರುಕಟ್ಟೆಯ ಪ್ರವೇಶ IPO. ಕೆಲವು ವರ್ಷಗಳ ನಂತರ ನಿಮ್ಮ ಹೋಟೆಲ್ ಸೂಪರ್ ಹಿಟ್ ಆಗುತ್ತೆ. ಈಗ ನೀವು ಕರ್ನಾಟಕದಾದ್ಯಂತ 50 ಹೊಸ ಬ್ರಾಂಚ್ ತೆರೆಯಲು ನಿರ್ಧಾರ ಮಾಡ್ತೀರಿ. ಇದಕ್ಕೆ ನಿಮಗೆ ಬರೋಬ್ಬರಿ 100 ಕೋಟಿ ರೂಪಾಯಿ ಬೇಕು. ಇಷ್ಟು ದೊಡ್ಡ ಮೊತ್ತವನ್ನು ಸ್ನೇಹಿತರು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಸಾರ್ವಜನಿಕರು ಅಂದರೆ ಪಬ್ಲಿಕ್ ಬಳಿ ಹೋಗ್ತೀರಿ. ಹೀಗೆ ಒಂದು ಕಂಪನಿಯು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ತನ್ನ ಷೇರುಗಳನ್ನು ಖರೀದಿಸಲು ಆಹ್ವಾನಿಸುವುದನ್ನೇ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಎಂದು ಕರೆಯುತ್ತಾರೆ. ಷೇರು ಮಾರುಕಟ್ಟೆ ಎಂದರೇನು? ರೈತರು ತರಕಾರಿ ಬೆಳೆದು ಅದನ್ನು ಮಾರಲು ಒಂದು ಸಂತೆ ಅಥವಾ ಮಾರುಕಟ್ಟೆಗೆ ಹೋಗುತ್ತಾರಲ್ಲವೇ? ಹಾಗೆಯೇ ಕಂಪನಿಗಳ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಇರುವಂಥ ಅತಿ ದೊಡ್ಡ ಡಿಜಿಟಲ್ ಸಂತೆಯೇ ಈ ಷೇರು ಮಾರುಕಟ್ಟೆ. ಭಾರತದಲ್ಲಿ ಪ್ರಮುಖವಾಗಿ 2 ದೊಡ್ಡ ಷೇರು ಮಾರುಕಟ್ಟೆಗಳಿವೆ. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಷೇರಿನ ಬೆಲೆ ಹೇಗೆ ಏರುತ್ತದೆ ಮತ್ತು ಇಳಿಯುತ್ತದೆ? ಇದು ಸಂಪೂರ್ಣವಾಗಿ ಬೇಡಿಕೆ ಮತ್ತು ಪೂರೈಕೆ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನಿಯಮದ ಮೇಲೆ ಕೆಲಸ ಮಾಡುತ್ತೆ. ಬೆಲೆ ಏರಿಕೆ, ಡಿಮ್ಯಾಂಡ್ ಹೆಚ್ಚಾದಾಗ ನಿಮ್ಮ ಮಲೆನಾಡು ಬಿರಿಯಾನಿ ಹೌಸ್ ಪ್ರತಿದಿನ ಕೋಟಿಗಟ್ಟಲೆ ಲಾಭ ಮಾಡುತ್ತದೆ ಎಂಬ ಸುದ್ದಿ ಟಿವಿಯಲ್ಲಿ ಬರುತ್ತೆ. ಹಾಗೆ ಎಲ್ಲರಿಗೂ ಕೂಡ ನಿಮ್ಮ ಕಂಪನಿಯ ಶೇರನ್ನು ಖರೀದಿಸುವಂಥ ಆಸೆ ಹುಟ್ಟುತ್ತೆ. ಖರೀದಿಸುವವರು ಅಂದರೆ ಬೈಯರ್ಸ್ ಜಾಸ್ತಿ ಇದ್ದು ಮಾರುವವರು ಅಂದರೆ ಸೆಲ್ಲರ್ಸ್ ಕಡಿಮೆ ಇದ್ದಾಗ 100 ರು ಇದ್ದಂಥ ನಿಮ್ಮ ಷೇರಿನ ಬೆಲೆ 150 ರೂಪಾಯಿ ಅಥವಾ 200 ರೂಪಾಯಿಗೆ ಏರುತ್ತೆ. ಬೆಲೆ ಕುಸಿತ ಅಂದರೆ ಸಪ್ಲೈ ಹೆಚ್ಚಾದಾಗ ಒಮ್ಮೆ ನಿಮ್ಮ ಹೋಟೆಲ್ನ ಬಿರಿಯಾನಿಯಲ್ಲಿ ಜಿರಳೆ ಸಿಕ್ಕಿತೆಂಬ ವಿವಾದ ಶುರುವಾಗುತ್ತೆ. ಆಗ ಹೋಟೆಲ್ಗೆ ಕೆಟ್ಟ ಹೆಸರು ಬರುತ್ತೆ. ಆಗ ಜನರಿಗೆ ಭಯವಾಗಿ ನಿಮ್ಮ ಕಂಪನಿಯ ಷೇರುಗಳನ್ನು ಮಾರಿಬಿಡಲು ಮುಗಿಬಿಡುತ್ತಾರೆ. ಆಗ ಖರೀದಿಸುವವರು ಯಾರೂ ಇರುವುದಿಲ್ಲ. ಪರಿಣಾಮವಾಗಿ 100 ಇದ್ದಂಥ ಷೇರಿನ ಬೆಲೆ 50 ರೂಗೆ ಕುಸಿಯುತ್ತೆ. ಮಾರುಕಟ್ಟೆಯ ಪ್ರಮುಖ ಪಾತ್ರಧಾರಿಗಳು ಕಂಪನಿಗಳು ಅಂದರೆ ಬಂಡವಾಳ ಅಂದರೆ ಹಣ ಬೇಕಾದವರು, ಉದಾಹರಣೆಗೆ ಇನ್ಫೋಸಿಸ್, ರಿಲಯನ್ಸ್, ಟಾಟಾ ಇತ್ಯಾದಿ. ಹೂಡಿಕೆದಾರರು ಅಂದರೆ ಇನ್ವೆಸ್ಟರ್ಸ್ ಅಂದರೆ ಹಣ ಹೂಡಿ ಲಾಭ ಗಳಿಸಲು ಬಯಸುವಂಥ ನಿಮ್ಮ ಮತ್ತು ನನ್ನಂಥ ಸಾಮಾನ್ಯ ಜನರು. ಬ್ರೋಕರ್, ನಮಗೆ ನೇರವಾಗಿ BSE ಅಥವಾ NSEಗೆ ಹೋಗಿ ಷೇರು ಖರೀದಿಸಲು ಸಾಧ್ಯವಿಲ್ಲ. ನಮಗೆ ಮತ್ತು ಮಾರುಕಟ್ಟೆಗೆ ಮಧ್ಯವರ್ತಿಯಾಗಿ ಒಂದು ಆ್ಯಪ್ ಮೂಲಕ ಷೇರು ಕೊಳ್ಳಲು ಅಥವಾ ಮಾರಲು ಸಹಾಯ ಮಾಡುವವರೇ ಈ ಬ್ರೋಕರ್ಗಳು. ಉದಾಹರಣೆಗೆ ಝೀರೋದಾ, ಗ್ರೋ, ಅಪ್ಸ್ಟಾಕ್ಸ್ ಇತ್ಯಾದಿ. ಸೆಬಿ, ಇವರೇ ಷೇರು ಮಾರುಕಟ್ಟೆಯ ಪೊಲೀಸ್. ಯಾವುದೇ ಕಂಪನಿ ಅಥವಾ ಬ್ರೋಕರ್ ಸಾಮಾನ್ಯ ಜನರಿಗೆ ಮೋಸ ಮಾಡದಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳುವಂಥ ಸರ್ಕಾರಿ ಸಂಸ್ಥೆ. ಒಟ್ಟಾರೆ ಷೇರು ಮಾರುಕಟ್ಟೆ ಎಂದರೆ ಸುಮ್ಮನೆ ಹಣ ಹಾಕಿ ಮಲಗುವುದಲ್ಲ. ಉತ್ತಮವಾಗಿ ನಡೆಯುತ್ತಿರುವಂಥ ಬಿಸ್ನೆಸ್ಸನ್ನು ಗುರುತಿಸಿ ಆ ಕಂಪನಿಯ ಷೇರುಗಳನ್ನು ಖರೀದಿಸಿ ನಾವು ಆ ಕಂಪನಿಯ ಪರೋಕ್ಷ ಪಾಲುದಾರರಾಗಿ ಕಂಪನಿಯ ಬೆಳವಣಿಗೆಯ ಜೊತೆಗೆ ನಮ್ಮ ಹಣವನ್ನು ಬೆಳೆಸುವಂಥ ಅದ್ಭುತ ವ್ಯವಸ್ಥೆಯೇ ಈ ಷೇರು ಮಾರುಕಟ್ಟೆ.